ಹೋದರೆ ಜೇನಿಲ್ಲ. ನಮಸ್ತೆ ಕನ್ನಡಿಗರೇ, ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ದೇವ್ರ ದಯಿಂದ ಚೆನ್ನಾಗಿದ್ದೀನಿ. ಇವತ್ತು ನಾನು ನಿಮಗೆ ಮೆಂತ್ಯ ಪಲ್ಯ ಚಿತ್ರಾನ್ನ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಕುಕ್ಕರ್ ಇಟ್ಕೊಂಡಿದ್ದೀನಿ. ಈಗ ಗ್ಯಾಸ್ ಫ್ಲೇಮ್ ಆನ್ ಮಾಡ್ಕೊಳ್ತೀನಿ. ನಾನು ಸಿಮ್ಮಲ್ಲಿ ಇಟ್ಕೊಳ್ತೀನಿ. ಸಿಮ್ ಇದೆ. ಈಗ ನಾನು ಕುಕ್ಕರಲ್ಲಿ ತುಪ್ಪ ಹಾಕ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಮನೆಯಲ್ಲಿ ಮಕ್ಕಳು ಯಜಮಾನರೆಲ್ಲ ಯಾರು ಮನೆಯಲ್ಲಿಗೆಲ್ಲ ಅವರೊಬ್ಬರು ತುಪ್ಪ ತಿನ್ನಲ್ಲ ಅಂದರೆ ಇದೇ ಥರ ತುಪ್ಪ ಹಾಕಿಬಿಟ್ಟು ಅವ್ರನ್ನ ತಿನ್ನಿಸಿ. ಯಾಕಂದರೆ ಬೋನ್ಸ್ ಎಲ್ಲ ಗಟ್ಟಿಯಾಗುತ್ತೆ ಫ್ರೆಂಡ್ಸ್. ಅವ್ರಿಗೆ ಗೊತ್ತಾಗಲ್ಲ ಇದರಿಂದ ತುಪ್ಪ ಹಾಕಿದ್ದೀವಿ ಅಂತ. ಒಳ್ಳೆ ತುಪ್ಪ ಸ್ಮೆಲ್ಲು ಬರಲ್ಲ. ಅಷ್ಟು ಅಂದರೆ ಸ್ಮೆಲ್ ಬರದೇ ಇದ್ರೂ ಒಂಥರ ಚೆನ್ನಾಗಿರುತ್ತೆ. ಅವ್ರಿಗೆ ಈ ಥರ ಮಾಡಿ ತಿನ್ನಿಸಿ. ನೋಡಿ, ಅದ್ರ ಜೊತೆ ಆಯಿಲು ಹಾಕ್ಕೊಂಡಿದ್ದೀನಿ ನಾನು. ನೋಡಿ ಫ್ರೆಂಡ್ಸ್, ಈಗ ಎಣ್ಣೆ ಮತ್ತು ತುಪ್ಪ ಬಿಸಿ ಆಗಿದೆ. ಈಗ ನಾನು ಈರುಳ್ಳಿ ಹಾಕ್ಕೊಳ್ತೀನಿ. ನಾನು ಈರುಳ್ಳಿನ ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈಗ ನೋಡಿ, ಸ್ವಲ್ಪ ಈರುಳ್ಳಿನ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ. ಚಿಕ್ಕದೆಲ್ಲ ಬೇಡ. ಈಗಲೇ ಟೊಮೆಟೊ ಹಾಕೋದು ಬೇಡ. ಫಸ್ಟ್ ಈರುಳ್ಳಿ ಹಾಕೋಣ. ಈರುಳ್ಳಿ ನೋಡಿ ಫ್ರೆಂಡ್ಸ್, ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಸ್ಟೇರ್ ಮಾಡೋಣ, ಮಿಕ್ಸ್ ಮಾಡೋಣ. ಇದು ನಮ್ಮ ಅತ್ತೆ ರೆಸಿಪಿ ಫ್ರೆಂಡ್ಸ್. ನಮ್ಮ ಅತ್ತೆ ತುಂಬ ಇದನ್ನು ನಂತರನೇ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಮಾಡ್ತಾಯಿದ್ರು. ನಮ್ಮ ಅತ್ತೆನೂ ಅಡುಗೆ ತಿಂಡಿಗಳೆಲ್ಲ ತುಂಬ ಚೆನ್ನಾಗಿ ಮಾಡ್ತಿದ್ರು ಫ್ರೆಂಡ್ಸ್. ನನಗೂ ಕುಕ್ಕಿಂಗಲ್ಲಿ ಇಂಟ್ರೆಸ್ಟು, ನಮ್ಮ ಅತ್ತೆಗೂ ತುಂಬ ಇಂಟ್ರೆಸ್ಟು. ಅವ್ರು ಯಾವುದೇ ಒಂದು ಅಡುಗೆ ಮಾಡಿದ್ರು, ಯಾವುದೇ ಪಲ್ಯ ಮಾಡಲಿ, ಹುಳಿ ಮಾಡಲಿ, ಏನೇ ಮಾಡಿದ್ರು, ಯಾವುದೇ ಬಾತ್ ಮಾಡಲಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ತುಂಬ ಟೇಸ್ಟಾಗಿ ಇನ್ನೊಂದ್ಸಲ ತಿನ್ನಬೇಕು ಅನ್ನಿಸ್ತಾಯಿತ್ತು, ಅಷ್ಟು ಚೆನ್ನಾಗಿ ಮಾಡ್ತಿದ್ರು. ಹಾಗೆ ಅವರನ್ನು ನೋಡ್ಕೊಂಡು ನಾನು ಕಲ್ತಿದ್ದೀನಿ. ನಮ್ಮಮ್ಮನ್ನ, ನಮ್ಮ ಅತ್ತೆನೆಲ್ಲ ನೋಡಿಕೊಂಡು ನಂದು ಬಾಟ್ಗಳೆಲ್ಲ ಅಥವಾ ಎಲ್ಲ ಥರ ಏನು ಮಾಡಿದ್ರು ತುಂಬ ಚೆನ್ನಾಗಿ ಆಗುತ್ತೆ ಫ್ರೆಂಡ್ಸ್. ಇದನ್ನು ಸೈಡಲ್ಲಿ ಇಟ್ಕೊಳ್ತೀನಿ. ಈ ಥರ ಇಟ್ಕೊಳ್ಳೋಣ. ಗೋಲ್ಡನ್ ಕಲರ್ ಆಗಲಿ, ಆನಿಯನ್ ಗೋಲ್ಡನ್ ಕಲರ್ ಆಗಲಿ. ಈಗ ನೋಡಿ ಫ್ರೆಂಡ್ಸ್, ಆನಿಯನ್ ಗೋಲ್ಡನ್ ಆಗ್ತಾ ಇದೆ. ಈಗ ಇದರಲ್ಲಿ ಈ ಗೋಲ್ಡನ್ ಆಗೋ ತನಕ ನಾವು ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ಇಷ್ಟು ಜೀರಿಗೆ ಹಾಕ್ತಿದ್ದೀನಿ. ಒಂದು ಸ್ಪೂನಲ್ಲಿ ಹಾಕಿ, ಒಂದು ಮೀಡಿಯಮ್ ಸ್ಪೂನಲ್ಲಿ, ದೊಡ್ಡ ಸ್ಪೂನ್ ಬೇಡ, ಚಿಕ್ಕ ಸ್ಪೂನ್ ಬರುತ್ತಲ್ಲ ಅದರಲ್ಲಿ ಫುಲ್ ಇದು ಹಾಕಿ, ಜೀರಿಗೆ ಹಾಕಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸ್ಟೈಲ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈ ಆನಿಯನ್ ಗೋಲ್ಡನ್ ಕಲರ್ ಆಗ್ತಾ ಇದ್ದಾಗೆ ಈ ಮೆಂತ್ಯ ಸೊಪ್ಪು ಹಾಕ್ಕೊಳ್ತೀನಿ. ನೋಡಿ, ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ಸೋಸ್ಕೊಳ್ಳಿ ಫ್ರೆಂಡ್ಸ್. ಒಂದು ಚೂರು ಗಂಟೆ ಇಡೋಕ್ಕೆ ಬಿಡಬೇಡಿ. ಟಿ ವಿ ನೋಡಬೇಕಾದ್ರೆ ಆ ಥರ ಎಲ್ಲ ಇದ್ದಾಗ ಸೋಸ್ಕೊಂಬಿಡಿ, ಕ್ಲೀನ್ ಮಾಡ್ಕೊಂಬಿಡಿ ಸೊಪ್ಪನ್ನು ಚೆನ್ನಾಗಿ. ನೋಡಿ, ಇನ್ನೂ ಜಾಸ್ತಿ ಹಾಕಿ. ನೋಡಿ, ಜೀರಿಗೆದು ಘಮ ಪರಿಮಳ ಬರ್ತಾ ಇದೆ. ನೋಡಿ ಫ್ರೆಂಡ್ಸ್, ಈಗ ನೋಡಿ ಫ್ರೆಂಡ್ಸ್, ಕರಿಬೇವು ಹಾಕಬೇಕು ಇದಕ್ಕೆ. ಕರಿಬೇವು ನೋಡಿ ತೊಳೆದು ಚೂರು ಮಾಡಿ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಸೊಪ್ಪನ್ನು ಈ ಥರ ಸೋರಿಸ್ಕೋಬೇಕು. ಅಂದರೆ ನೋಡಿ, ಒಂದು ಚೂರು ದಂಟು ಇರಬಾರ್ದು. ಇವೆಲ್ಲ ಈಗ ಇನ್ನೂ ಸ್ವಲ್ಪ ಇದೆ, ಸೋರಿಸ್ಕೊಂಡು ಹಾಕಿಬಿಡ್ತೀನಿ. ಹಾಗೆ ಒಂದು 6 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಖಾರ ಆಗಬೇಕು ಫ್ರೆಂಡ್ಸ್. ಹಾಗೆಯೇ ಟೊಮೆಟೊ ಹಾಕ್ತೀನಿ. ಈಗ ಹಸಿಮೆಣಸಿನ್ಕಾಯಿ ಹಾಕ್ತೀನಿ. ಒಂದು 2 ನಿಮ್ಮ ಹತ್ರ ಇದ್ದರೆ, ನನ್ನ ಹತ್ರ 2 ಇತ್ತು. ಸೊ ಒಂದು 4 ಇದ್ದರೆ ಹಾಕಿ. ಉಪ್ಪು, ಹುಳಿ, ಖಾರ ತುಂಬ ಚೆನ್ನಾಗಿರುತ್ತೆ. ಹಸಿಮೆಣಸಿನ್ಕಾಯಿ 6 ಹಾಕಿ. ಯಾಕಂದರೆ ನಾವು 3 ಮಾಪ್ ಅಕ್ಕಿ ತೊಗೊಂಡಿದ್ದೀವಿ. ನೋಡಿ, ಹಾಕಿದ್ದೀನಿ ನಾನು, ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಹಾಗೆ ನಾನು ಟೊಮೆಟೊ ಹಾಕ್ತೀನಿ. ಆಮೇಲೆ ಸ್ವಲ್ಪ ಸೊಪ್ಪೆಲ್ಲ ತಿನ್ನಿ ಫ್ರೆಂಡ್ಸ್. ಮಕ್ಕಳಿಗೂ ಮಾಡಿಕೊಡಿ, ಏಜ್ ಆದವರಿಗೂ ಮಾಡಿಕೊಡಿ, ನೀವು ತಿನ್ನಿ. ಈಗ ಸೊಪ್ಪು, ಆಮೇಲೆ ತರಕಾರಿ, ಆದಷ್ಟು ತರಕಾರಿಗಳನ್ನ ತಿನ್ನಿ, ಫ್ರೂಟ್ಸ್ ತಿನ್ನಿ, ಹಾಲು, ಮೊಸರು, ಮಜ್ಜಿಗೆ, ಆಮೇಲೆ ತುಪ್ಪ, ಬೆಣ್ಣೆ, ಯಾವ್ಯಾವುದಕ್ಕೂ ಏನೇನು ಉಪಯೋಗಿಸ್ಬೇಕು ಅವೆಲ್ಲ ಉಪಯೋಗಿಸ್ಬಿಡಿ. ಯಾಕಂದರೆ ತುಪ್ಪ ಹಾಕಿದರೆ ದಪ್ಪ ಆಗ್ತಾರೆ. ತುಪ್ಪದಿಂದ ದಪ್ಪ ಆಗಲ್ಲ ಫ್ರೆಂಡ್ಸ್, ಬೋನ್ ಗಟ್ಟಿ ಆಗುತ್ತೆ. ಮತ್ತು 40+ ಅವರಿಗೆ ಈಗ ತುಪ್ಪ ಎಲ್ಲ ತಿನ್ನಬೇಕು, ಒಳ್ಳೆಯದು. ನಾವು ಅಂದ್ಕೊಳ್ತೀವಿ ತುಪ್ಪ ತಿಂದ ತಕ್ಷಣ ನಾವು ದಪ್ಪ ಆಗಿಬಿಡ್ತೀವಿ, ತುಪ್ಪ ಹಾಕೋದು ಬೇಡ ಅಂತ. ಇಲ್ಲ, ಅದು ನಮಗೆ
ಸುಳ್ಳದು. ತುಪ್ಪದಿಂದ ಬೋನ್ಗಳು ಗಟ್ಟಿ ಆಗುತ್ತೆ, ಎಲುಬುಗಳು ಗಟ್ಟಿ ಆಗ್ತವೆ, ದಪ್ಪ ಆಗಲ್ಲ. ಸೊ ಹೊರಗಿಂದು ಬೇಡ ಅಂತ ತಿನ್ನೋದಕ್ಕಿಂತ ಈ ಥರ ಎಲ್ಲ ಹಾಕಿ ತಿಂದರೆ ಒಳ್ಳೇದಲ್ವಾ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಹಾಗೆಯೇ ಶುಂಠಿ ಇಷ್ಟೊಂದು ದೊಡ್ಡದು ಬೇಡ, 1 ಇಂಚ್ ಇದ್ದರೆ ಸಾಕು. ನೋಡಿ, ಇಷ್ಟು ಶುಂಠಿ ಸಾಕು ಫ್ರೆಂಡ್ಸ್, ಇಷ್ಟು ಸಾಕು. ಆಮೇಲೆ ಬೆಳ್ಳುಳ್ಳಿ ಇಷ್ಟು ಬೇಕು ಫ್ರೆಂಡ್ಸ್, ಬೆಳ್ಳುಳ್ಳಿ ಬೇಕು. ಹಾಗೆ ನಾನು ಇಲ್ಲಿ ಈ ಮಾಪಲ್ಲಿ 3 ಮಾಪು ನಾನು ಅಕ್ಕಿ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಇದನ್ನು ಚೆನ್ನಾಗಿ 2-3 ಟೈಮ್ಸ್ ತೊಳೆದು ಬಿಟ್ಟು ಲಾಸ್ಟಲ್ಲಿ ಅದರಲ್ಲಿ ಹಾಕ್ತೀನಿ. ಬೆಳ್ಳುಳ್ಳಿ, ಈರುಳ್ಳಿ, ಹಾಗೆ ಮೆಂತ್ಯ ಸೊಪ್ಪು, ಇದೇ ಇಂಪಾರ್ಟೆಂಟ್ ಇದಕ್ಕೆ. ನೋಡಿ ಫ್ರೆಂಡ್ಸ್, ಅಷ್ಟೇ ಮಿಕ್ಸರ್ ಎಷ್ಟು ಚೆನ್ನಾಗಾಗಿದೆ ಅಂತ. ಶುಂಠಿನ ತುರಿದು ಬಿಟ್ಟು ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿ, ಹಾಗೆಯೇ 1/4 ಸ್ಪೂನ್ ಹಳದಿ ಪೌಡ್ರ್ ಫ್ರೆಂಡ್ಸ್, ಇದನ್ನು ಹಾಕಬೇಕು. 1/4 ಸ್ಪೂನ್ ಸಾಕು, ಜಾಸ್ತಿ ಹಾಕಬೇಡಿ, ಏನಾದರೆ ಕೈ ಬರುತ್ತೆ ಆಮೇಲೆ. ನೋಡಿ ಫ್ರೆಂಡ್ಸ್, ಒಳ್ಳೆ ಪರಿಮಳ ಬರ್ತಾಯಿದೆ. ಜೀರಿಗೆದು, ಈರುಳ್ಳಿದು, ಆಮೇಲೆ ಮೆಂತ್ಯ ಸೊಪ್ಪಿಂದು ತುಂಬ ಚೆನ್ನಾಗಿ ಒಳ್ಳೆ ಪರಿಮಳ ಬರ್ತಾಯಿದೆ ಈಗ. ಹಾಗೆಯೇ ನೋಡಿ, ಬೆಳ್ಳುಳ್ಳಿ ಹಾಕ್ತೀನಿ. ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಹಾಕಬೇಕು ಫ್ರೆಂಡ್ಸ್, ಯಾಕಂದರೆ ಇದರಿಂದನೂ ಕೂಡ ಒಂದು ಟೇಸ್ಟ್ ಬರುತ್ತೆ. ಬೆಳ್ಳುಳ್ಳಿ ಯಾವಾಗ ತೋರಿಸಿದ್ದಲ್ಲ, ನಾನು ಸ್ವಲ್ಪ 1-2 ಗಡ್ಡೆನೇ ಹಾಕ್ಬಿಟ್ಟಿದ್ದೀನಿ. ಚೆನ್ನಾಗಿ ಬೆಳ್ಳುಳ್ಳಿ ಸಿಪ್ಪೆ ತಕ್ಕೊಳ್ಳಿ, ಮತ್ತು ಜಜ್ಜಿ ಬೆಳ್ಳುಳ್ಳಿನ ಈ ಥರ ಆಮೇಲೆ ಅದು ಮೆಲ್ಟ್ ಆಗುತ್ತೆ. ನಾನು ಹೀಗೆ ಜಜ್ಜಿ ಬಿಟ್ಟು ಹಾಕಿದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ನಾನು ನೋಡಿ ಅಕ್ಕಿನ 3 ಮಾಪ್ ಅಕ್ಕಿನ ಚೆನ್ನಾಗಿ 3-4 ಸಲ ತೊಳೆದ್ಬಿಟ್ಟು ಇಟ್ಟಿದ್ದೀನಿ. ಈಗ ಒಂದು 5 ನಿಮಿಷ ಆದ ತಕ್ಷಣ ಇದರೊಳಗಡೆ ಹಾಕ್ತೀನಿ ನಾನು. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಲಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಕ್ಕಿ ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಂದು ಸ್ವಲ್ಪ ನೀರು ಹಾಕಿಲ್ಲ ನಾನು ಇದರಲ್ಲಿ. ಹಾಗೆಯೇ ನಾನು ಮಿಕ್ಸ್ ಮಾಡೋದಕ್ಕಿಂತ ಮೊದಲು ಉಪ್ಪು ಹಾಕ್ತೀನಿ. ಎಲ್ಲ ಒಟ್ಟಿಗೆ ಚೆನ್ನಾಗಿ ಬೆರೆಯುತ್ತೆ, ಅಂದರೆ ಎಲ್ಲ ಒಟ್ಟಿಗೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಇದನ್ನು. ಒಂದು 2 ನಿಮಿಷ ಈ ಥರ ಸ್ಟೇರ್ ಮಾಡ್ಕೊಳ್ತೀನಿ, ಇರಿಸ್ಕೊಳ್ತೀನಿ. ಈಗ ನೀರು ಹಾಕ್ತೀನಿ. ಇದಕ್ಕೆ ನಾನು 3 ಮಾಪ್ ಅಕ್ಕಿ ತೊಗೊಂಡಿದ್ದೀನಿ, 6 ಮಾಪ್ ನೀರು ಹಾಕಬೇಕು. ನೋಡಿ ಫ್ರೆಂಡ್ಸ್, ಈಗ ನೋಡಿ ನೀರು ಎತ್ತಿಟ್ಕೊಂಡಿದ್ದೀನಿ. ಇದು 4 ಲೋಟ ನೀರು ಬರುತ್ತೆ ಈ ತಮ್ಗೆಯಲ್ಲಿ. ಇನ್ನು 2 ಲೋಟ ಕರೆಕ್ಟಾಗಿ 6 ಅಂದರೆ 3 ಅಲ್ವಾ, 6 ಅಂದರೆ 6 ಹಾಕ್ತೀನಿ ಫ್ರೆಂಡ್ಸ್, ಜಾಸ್ತಿ ಹಾಕಲ್ಲ. ಆವಾಗ 2 ಸೀಟಿ ತೆಗಿತೀನಿ. ಆವಾಗ ಏನಾಗುತ್ತೆ, ಇದು ಉದ್ರಾಗಿ ಬರುತ್ತೆ. ಈ ರೆಸಿಪಿ ಆ್ಯಕ್ಚುಲಿ ನಮ್ಮ ಅಕ್ಕನ ಸೊಸೆದು ಅಲ್ಲಿ ಅವ್ರ ಕೈಯಿಂದ ಒಂದಿನ ತಿಂದಾಗ ಮನೆಗೆ ಬಂದು ನಮ್ಮ ಅತ್ತೆ ಮಾಡಿದ್ರು. ನಮ್ಮ ಅತ್ತೆನೂ ಅಷ್ಟೇ ಚೆನ್ನಾಗಿ ಮಾಡಿದ್ರು, ಅವರು ತುಂಬ ಚೆನ್ನಾಗಿ ಮಾಡಿದ್ರಂತೆ. ಸೊ ಹಾಗಾಗಿಬಿಟ್ಟು ಇವತ್ತು ನಾನು ಮಾಡ್ತಿರ್ತೀನಿ. ಇದು ನಮ್ಮ ಮನೆಯಲ್ಲೂ ಇಷ್ಟ. ಸೊ ನೋಡಿ ಫ್ರೆಂಡ್ಸ್, 4 ಮಾಪ್ ನೀರು ಹಾಕಿದ್ದೀನಿ. ಒಂದು ಕುದಿ ಬಂದ ತಕ್ಷಣ ಇನ್ನು 2 ಮಾಪ್ ಹಾಕಬೇಕು. ಇನ್ನು 2 ಮಾಪ್ ನೀರು ಹಾಕಿದ್ದೀನಿ ಫ್ರೆಂಡ್ಸ್. ಉಪ್ಪು ಟೇಸ್ಟ್ ಮಾಡಿ ನೋಡಿದೆ, ಉಪ್ಪು ಕರೆಕ್ಟಾಗಿದೆ. ಈಗ ನಾನು ಈ ಲಿಡ್ಡನ್ನು ಮುಚ್ಚಿಬಿಟ್ಟು 2 ಸೀಟಿ ತೆಗಿತೀನಿ ಫ್ರೆಂಡ್ಸ್, ಜಾಸ್ತಿ ತೆಗೆಯಲ್ಲ. 2 ತೆಗೆದ್ರೆ ಸಾಕು, ತುಂಬ ಉದುರಾಗಿ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಕುದಿ ಬರ್ತಾ ಇದೆ. ನೋಡಿ, ಈ ಮುಚ್ಚುತ್ತೀನಿ, ಮತ್ತು 2 ಸೀಟಿ ತೆಗಿತೀನಿ. ನೋಡಿ ಫ್ರೆಂಡ್ಸ್, ಕುಕ್ಕರ್ ಸೀಟಿ ಆಗಿದೆ. ಓಪನ್ ಮಾಡ್ತೀನಿ. ನೋಡಿ, ತುಂಬ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಯಾವ ರೀತಿ ಆಗಿದೆ ಅಂತ ನೋಡಿ. ನೋಡಿ
ನೋಡಿ ಫ್ರೆಂಡ್ಸ್, ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಾಗಿದೆ ನೋಡಿ. ನಮ್ಮ ರಚನಾ ಬಂದುಬಿಟ್ಟಿದ್ದಾಳೆ ಇವತ್ತು. ನಮ್ಮ ರಚನಂಗೆ ಪಾಪ ಇವತ್ತು ನಮ್ಮ ರಚನಂಗೆ ಏನಿತ್ತಮ್ಮ ಟ್ರಿಪ್ ಇತ್ತು. ಏನು ಟ್ರಿಪ್ ಅಪ್ಪ ಅದು? ಫೀಲ್ಡ್ ಟ್ರಿಪ್ಪಾ ಇತ್ತು ಪಾಪ. ಆದರೆ ಮಳೆ ಬಂದಿರೋದ್ರಿಂದ ರಿಸ್ಕ್ ತೊಗೊಳೋದು ಬೇಡ ಅಂತ ಸ್ಕೂಲಲ್ಲಿ ಕ್ಯಾನ್ಸಲ್ ಮಾಡಿದ್ದಾರೆ. ಆದರೆ ತೊಗೊಂಡು ಹೋಗ್ತಾರೆ ನೆಕ್ಸ್ಟ್, ಬೇಜಾರು ಮಾಡ್ಕೋಬಾರ್ದು. ಓಕೆನಾ? ಬಿಸಿ 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 ತಿಂದು ನೋಡ್ಕೊ. ಒಳ್ಳೆ ಪರಿಮಳ ಅಲ್ಲ? ಏನು ನೀರು ಬರ್ತಿದೆ ಬಾಯಲ್ಲ. ತಿನ್ನು ತಿನ್ನು ತಿನ್ನು. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ಅಂತ. ಉಪ್ಪು ಖಾರ ಎಲ್ಲ ಚೆನ್ನಾಗಿದೆ ಅಲ್ಲ? ನಮ್ಮ ರಚನನ ಮುಖ ನೋಡಿ ಫ್ರೆಂಡ್ಸ್. ನಮ್ಮ ರಚನಂಗೆ ನಾನು ಏನು ಮಾಡಿದ್ರು ಮೂಡ್ ಆಫ್ ಆಗಿತ್ತಲ್ಲ. ಅಮ್ಮ ಮೆಂತೆ ಪಲ್ಯ ಚಿತ್ರಾನ್ನ ಕೊಟ್ಟ ತಕ್ಷಣ ಸರಿ ಆಗಿದೆ. ಇಷ್ಟ ಅಲ್ವಾ? ನಮ್ಮ ರಚನಂಗೆ ಏನು ಗೊತ್ತಾ ಫ್ರೆಂಡ್ಸ್, ನಾನು ಏನು ಮಾಡಿದ್ರು ಇಷ್ಟ. ಹೌದಾ ಅಲ್ವಾ ರಚನಾ? ನೋಡಿ ನಾನು ನೀಟಾಗಿ ಹೇಳ್ತೀನಿ, ಎಲ್ಲ ಏನು ರೆಸಿಪಿ ನಮ್ಮಮ್ಮ ಮಾಡ್ತಾರೆ ಎಲ್ಲ ಮಸ್ಟ್ ಟ್ರೈ. ಹೌದು, ಎಲ್ಲ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ ಅಲ್ವಾ? ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್, ಸಬ್ಸ್ಕ್ರೈಬ್.